ಪ್ರಾಣಾಯಾಮಗಳು ಸರಳವಾದ ಪ್ರಾಣಾಯಾಮಗಳು ನಿಮಗೆ ಗೊತ್ತಿದ್ರೆ ಮಾಡಬಹುದು. ಇಲ್ಲಾಂದ್ರೆ ನಾನು ಯಾವ್ದಾದ್ರು ಒಂದು ಎರಡು ನಿಮಗೆ ಹೇಳ್ಕೊಡ್ತೀನಿ, ಅದನ್ನು ಅಭ್ಯಾಸ ಮಾಡಿ. ಪ್ರಾಣಾಯಾಮದಿಂದ ಧ್ಯಾನದಿಂದ ಆಗುವ ಉಪಯೋಗಗಳು ಇದು ಬೇಕಾಟ್ಟಿದೆ. ಇದು ನೀವು ಪ್ರಾಣಾಯಾಮ ಧ್ಯಾನ ಅಂತ ಸಪರೇಟ್ ಆಗಿ ಕ್ಲಾಸಿಗೆ ಬಂದಾಗ ಇದರ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ಪಡ್ಕೋಬಹುದು. ಇದು ರೇಖಿ ತರಗತಿ, ಇಲ್ಲಿ ಜಾಸ್ತಿ ಹೇಳ್ಕೊಡಲು ಸಾಧ್ಯವಿಲ್ಲ. ಆದರೂ ಇದು ಎರಡು ತುಂಬಾ ಇಂಪಾರ್ಟೆಂಟು. ಇದು ಕೆಲವ ಗುರುಗಳು ಇದನ್ನು ಹೇಳಿಕೊಡ್ತಾರೆ, ಇನ್ನು ಕೆಲವರು ಹೇಳಿಕೊಡೋದಿಲ್ಲ. ಡಾಕ್ಟರ್ ಮಿಕಾವ್ ಸುಯಿ ಬುದ್ಧಿಸ್ಟ್ ಮೊನಾಸ್ಟ್ರಿಗಳಿಗೆ ಹೋದಾಗ ಅಲ್ಲಿರುವ ಬೌದ್ಧ ಭಿಕ್ಷುಗಳು ಈ ಪ್ರಾಣಾಯಾಮ ಧ್ಯಾನ ಅಂತ ಅನ್ನೋದು ಅವರ ಯೋಗಾಭ್ಯಾಸದಲ್ಲಿ ಮೂಲ ಪ್ರಥಮ. ಪ್ರಾಣಾಯಾಮ ಧ್ಯಾನ ಮಾಡಲೇಬೇಕು. ಪ್ರಾಣಾಯಾಮ ಮಾಡೋದ್ರಿಂದ ಏನು ಉಪಯೋಗ ಅಂತಂದ್ರೆ ಹೆಚ್ಚು ಪ್ರಾಣಶಕ್ತಿ, ಪ್ರಪಂಚ ಶಕ್ತಿ, ಪಂಚಭೂತಗಳು ದೇಹಕ್ಕೆ ಹೋಗುತ್ತೆ. ಧ್ಯಾನ ಮಾಡೋದ್ರಿಂದ ಕೂಡ ಪ್ರಾಣಶಕ್ತಿ, ಪ್ರಪಂಚ ಶಕ್ತಿ, ಪಂಚಭೂತಗಳು ದೇಹಕ್ಕೆ ಹೋಗುತ್ತೆ. ಇದು ಮೂರು ದೇಹದಲ್ಲಿ ಹೆಚ್ಚಿದ್ದಾಗ ಮಾತ್ರ ಆಧ್ಯಾತ್ಮದ ಅನುಭವಗಳು ನಿಮಗಾಗತ್ತೆ. ಒಬ್ಬ ಯೋಗಿ ಕಂಪಲ್ಸರಿ ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನ ಮಾಡಲೇಬೇಕು. ರಕ್ತ ಶುದ್ಧೀಕರಣ ಆಗುತ್ತೆ. ರಕ್ತ ಅಶುದ್ಧ ಆಗೋದಕ್ಕೆ ಸುಮಾರು ಕಾರಣಗಳು. ನೀವು ತಿನ್ನುವ ಆಹಾರಗಳು, ರಜೋ ಆಹಾರ, ತಮೋ ಆಹಾರ ಸೇವನೆ ಮಾಡಿದಾಗ ದೇಹದಲ್ಲಿರುವ ರಕ್ತ ಅಶುದ್ಧವಾಗಿ ಟಾಕ್ಸಿನ್ ಆಗಿ ನರಗಳ ಮೂಲಕವಾಗಿ ಮೆದುಳಿಗೆ ಹೋಗುತ್ತೆ, ಮತ್ತೆ ದೇಹದಲ್ಲಿರುವ ಸೆಲ್ಗಳಿಗೆ ಹೋಗುತ್ತೆ. ನೀವು ಕುಡಿಯೋ ನೀರು ಶುದ್ಧವಾದ ನೀರು ಕುಡಿದ್ರೆ ತೊಂದರೆ ಬರಲ್ಲ, ಅಶುದ್ಧವಾದ ನೀರು ಕುಡಿದ್ರೆ ತೊಂದರೆ ಬರುತ್ತೆ, ರೋಗ ಬರುತ್ತೆ. ಹಾಗೆ ಸೆಲ್ಗಳಿಗೆ ಶಕ್ತಿಯುತವಾದ ರಕ್ತವನ್ನ, ಎನರ್ಜೈಸ್ಡ್ ರಕ್ತವನ್ನ ನೀವು ಕಳಿಸೋದು ಬಿಟ್ಬಿಟ್ಟು ಅಶುದ್ಧ ರಕ್ತವನ್ನ ಕೊಟ್ರಿ ಅಂತಂದ್ರೆ 40 ದಿವಸಕ್ಕೆ ಒಂದು ಸೆಲ್ಲು ಸಾಯೋದು 20 ದಿವಸಕ್ಕೆ ಸತ್ತೋಗುತ್ತೆ. ಅದಕ್ಕೆ ಕೆಲವರೆಲ್ಲ ನೋಡಿ 30 ವಯಸ್ಸಲ್ಲಿ 50 ವಯಸ್ಸು ತರ ಕಾಣ್ತಾರೆ. ನಾವು 75. ಅಂದ್ರೆ ಎಷ್ಟು ವಯಸ್ಸಾದರೂ ಸೆಲ್ಗಳು ಸಾಯಲ್ಲ. ಅದ್ರ ಜನನ್ನ ಕೇಳಿ, ಜಾಸ್ತಿ ವರ್ಷ ಬದುಕಿರೋದು ಬೇಡಪ್ಪ, ಬೇಗ ತಗೊಂಡು ಸಾಕು. ನೀವು ಉಲ್ಟಾ ಮಾತಾಡ್ತೀರಿ, ಜಾಸ್ತಿ ವರ್ಷ ಬದುಕ್ಬೋದು. ಇಲ್ಲಿ ಬದುಕೋದು ಹೆಚ್ಚಲ್ಲ, ಆರೋಗ್ಯ. ಯಾರು ಈ ಯೋಗಾಭ್ಯಾಸಗಳನ್ನು ಮಾಡ್ತಾರೆ ಅವರು ಆರೋಗ್ಯವಾಗಿರ್ತಾರೆ. ಅವರ ಸಾವು ಕೂಡ ತುಂಬಾ ಸಿಂಪಲ್ ಆಗಿ ಬರುತ್ತೆ, ಕಷ್ಟ ಇಲ್ಲ. ನಮಗೂ ಕಷ್ಟ ಇಲ್ಲ, ಬೇರೆಯವ್ರಿಗೂ ಕಷ್ಟ ಇಲ್ಲ, ಆ ತರ ಸಾಯ್ಬೋದು. ಯಾವಾಗ ಸೆಲ್ಗಳು ಸಾಯೋದಿಲ್ಲ, ನಿಮ್ಮ ಚಟುವಟಿಕೆಗಳು ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಒಂದೇ ತರ ಇರುತ್ತೆ, ಸ್ಟ್ಯಾಂಡರ್ಡ್. ಅದೇ ಸಾಧಾರಣ ವ್ಯಕ್ತಿಗಳು ಬೆಳಗ್ಗೆ ಎನರ್ಜೆಟಿಕ್ ಆಗಿರ್ತಾರೆ. ನೀವು ಕಂಪ್ಯೂಟರ್ ಕೆಲಸ ಮಾಡಿ ಅಥವಾ ಕೂಲಿ ಕೆಲಸ ಮಾಡಿ, ಮಧ್ಯಾಹ್ನ ಆಗೋ ಕೂಲಿ ಕೆಲಸ ಮಾಡೋನಿಗೆ ದೇಹ ಟೈರ್ಡ್ ಆಗುತ್ತೆ, ಕಂಪ್ಯೂಟರ್ ಕೆಲಸ ಮಾಡೋನಿಗೆ ಮೈಂಡ್ ಟೈರ್ಡ್ ಆಗೋಗುತ್ತೆ, ಎನರ್ಜಿ ಖರ್ಚಾಗೋಯ್ತು. ಅದೇ ನೀವು ಬೆಳಗ್ಗೆ ಯೋಗಾಭ್ಯಾಸಗಳನ್ನು ಮಾಡ್ಬಿಟ್ಟು ಹೋಗಿ ಕೂತ್ಕೊಳ್ಳಿ ಆಫೀಸಲ್ಲಿ, ನೀವು ಬರೋ ತನಕ ಒಂದೇ ಸ್ಟ್ಯಾಂಡರ್ಡ್ ಆಗಿರ್ತೀರ. ಕ್ವಾಲಿಟೇಟಿವ್ ವರ್ಕ್, ಪ್ರೊಡಕ್ಟಿವಿಟಿ ಚೆನ್ನಾಗಿರುತ್ತೆ ಕೆಲಸದ್ದು. ದೇಹದಲ್ಲಿ ಅಂಗಗಳು ಕೆಡೋದಿಲ್ಲ, ಆರೋಗ್ಯ ಕಾಪಾಡುತ್ತೆ, ರೋಗ ಬರೋದಿಲ್ಲ, ನಿಮ್ಮ ಸಾವು ಪೋಸ್ಟ್ಪೋನ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಆಧ್ಯಾತ್ಮದ ಅನುಭವಗಳು ತುಂಬಾ ಬೇಗ ನಿಮಗೆ ಗೊತ್ತಾಗುತ್ತೆ. ಒಬ್ಬನಿಗೆ 10 ವರ್ಷದಲ್ಲಿ ಸಿಗೋ ಅನುಭವ ನಿಮಗೆ 1 ವರ್ಷ 2 ವರ್ಷದಲ್ಲೇ ಗೊತ್ತಾಗ್ಬಿಡುತ್ತೆ. ಫಾಸ್ಟ್ ರಿಯಾಕ್ಷನ್, BP ಬರೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ,
ಹೇಳ್ತಾ ಹೋದ್ರೆ ಬೇಕಾದ್ರೆ ಹೇಳ್ಬೋದು. ಇಲ್ಲಿ ಏನೇನು ಪ್ಲಸ್ ಇದೆ ಅಷ್ಟ ನಿಮ್ಮ ಧ್ಯಾನದಲ್ಲೂ ಕೂಡ ಇದೆ. ನಿಮ್ಮ ಮನಸ್ಸು ಪವಿತ್ರವಾಗುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ.